ರಾಯಚೂರು ಜಿಲ್ಲೆಯ ಭೀಮಾರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿರುತ್ತಾನೆ. ಆದರೆ ನಾವು ಅಮಿತ್ ಶಾ ಆಗಲಿ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲಿ, BJPದವರಾಗಲಿ, RSSನವರಾಗಲಿ, ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಂವಿಧಾನವನ್ನು ತಾವು ಒಪ್ಪಲ್ಲ, ಎಂದೆಂದಿಗೂ ಒಪ್ಪಲ್ಲ ಅಂತೇಳಿ ತಾವು ಮೊದಲು ಭೀ ಹೇಳಿದ್ರಿ, ಇವತ್ತು ಹೇಳ್ತಾ ಇದ್ರಿ. ಆದರೂ ಕೂಡ ನಿಮಗೆ ಇವತ್ತೇನು ಭೀಮಾರ್ಮಿ ಸಂಘಟನೆ ವತಿಯಿಂದ ಏನು ಅಮಿತ್ ಶಾ ಅವರೇನು ಏನು ಹೇಳಿಕೆ ಕೊಟ್ಟರ, ಆ ಹೇಳಿಕೆಯನ್ನು ತಾವು ವಾಪಸ್ ತಗೋಬೇಕು. ಜೊತೆಯಲ್ಲಿ ನರೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸಂಪುಟ ಸಭೆಯಿಂದ ವಜಾಗೊಳಿಸಬೇಕು. ಯಾಕಂದ್ರೆ ಕಡಿಪಾರಾಗಿರ್ತಕ್ಕಂಥ ದೇಶದ ಗೃಹ ಮಂತ್ರಿ ಇದಕ್ಕೆ ಒಂದು ವೇಳೆ ದೇಶದ ಗೃಹ ಮಂತ್ರಿ ಆಗಿದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಹೊರತು. ಇವತ್ತು ಒಂದು ರೀತಿಯಲ್ಲಿ ಕರಾಳ ದಿನ. ನಮ್ಮ ದೇಶದ ಸಂವಿಧಾನದಲ್ಲಿ ಜೀವನವನ್ನೇ ಹಿಂದುಳಿದ ಅಲ್ಪಸಂಖ್ಯಾತರ ನ್ಯಾಯಕ್ಕಾಗಿ ಹೋರಾಟ ಮಾಡಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಬಗ್ಗೆ ಇಂತಹ ಅವಮಾನಕರವಾಗಿ ಮಾತಾಡಿರುವಂತಹ ಅಮಿತ್ ಶಾ ಅವರ ಆ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ತೀವ್ರವಾಗಿ ನಾನು ಖಂಡಿಸ್ತೇನೆ. ಅಮಿತ್ ಶಾದ ಆ ವ್ಯಕ್ತಿತ್ವ ಏನಿದೆ, ಅವರ ಬಾಯಿಂದ ಇದು ಬಾಯಿ ತಪ್ಪಿ ಬಂದಿರುವ ಮಾತಲ್ಲ, ಇದು ಅವರ ಸಂಸ್ಕೃತಿ. ಇದು ಅವರು ತೋರಿಸ್ತಾ ಇರೋದು ಸಂಸ್ಕೃತಿ. ಇದು ನಾವು ಅಂಬೇಡ್ಕರ್ 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 100 ಸಲ ಹೇಳ್ತೇವೆ. ನಿಮಗೆ ಯಾಕೆ ಅಲರ್ಜಿ ಯಾಕೆ ಆಗ್ತಾ ಇದೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರೋದಕ್ಕಿಂತ ಇವತ್ತು ನಾವೆಲ್ಲರೂ ಎದ್ದು ನಿಂತ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೇವೆ, ಅದು ನಿಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀವು ಇವತ್ತು ಅದನ್ನು ಫ್ಯಾಷನ್ ಅಂತ ಹೇಳ್ತಾ ಇದ್ದೀರಾ. ಹೌದು, ಬಾಬಾ ಸಾಹೇಬ್ ಹೆಸರು ಹೇಳೋದು ನಮಗೆ ಫ್ಯಾಷನ್ನು ಹೌದು, ಪ್ಯಾಷನ್ನು ಹೌದು. ನೀವ್ಯಾಕೆ ಪೇಷನ್ಸ್ ಕಳಿಸ್ಕೊಳ್ತಾ ಇದ್ದೀರಾ? ನೀವ್ಯಾಕೆ ತಾಳ್ಮೆ ಕಳ್ಕೊಳ್ತಾ ಇದ್ದೀರಾ? ಇವತ್ತು ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರುವಂಥ ಅವಮಾನ ಅಷ್ಟೇ ಅಲ್ಲ, ಇದು ಸಂವಿಧಾನಕ್ಕೆ ಮಾಡಿರುವಂತಹ ಅವಮಾನ. ಇದು ಈ ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಗೆ ಮಾಡಿರುವಂತಹ ಅವಮಾನ. ಹಾಗಾಗಿ ಇವತ್ತಿನ ದಿನ ಇವತ್ತು ಭೀಮಾರ್ಮಿ ಅವರು ಏನು ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದಾರೆ, ಈ ಪ್ರತಿಭಟನೆಯಲ್ಲಿ ಕೇವಲ ನಾವು ಬೆಂಬಲ ಅಷ್ಟೇ ಅಲ್ಲ, ಅದರ ಭಾಗವಾಗಿ ನಾವು ಇವತ್ತು ಕೇಳ್ತಾ ಇರುವಂಥದ್ದು ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಅಂತಹ ಉನ್ನತ ಹುದ್ದೆಯಲ್ಲಿ ಇರುವಂತಹ ನಾಯಕ ಈಗ ಅವರು ಇಲ್ಲ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅವರ ಬಗ್ಗೆ ಅವಮಾನ ಮಾಡುವಂತಹ ಪದಗಳು ಬಳಸುವಾಗ ನಿಮಗೆ ಅಲ್ಲಿ ಕುತ್ಕೊಳ್ಳುವಂತಹ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಇದು ತಕ್ಷಣ ಇವತ್ತು ಪ್ರಧಾನಮಂತ್ರಿಗಳು ಹೌದು ಅಮಿತ್ ಶಾ ಅವರದಿಂದ ತಪ್ಪಾಗಿದೆ ಅಂತ ಹೇಳುವ ಬದಲು ಉಲ್ಟಾ ಅವರನ್ನು ಸಮರ್ಥನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೂಡ ಖಂಡನೀಯ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪೋದಿಲ್ಲ. ಅಮಿತ್ ಶಾ ಅವರು ರಾಜೀನಾಮೆ ಕೊಡಲೇಬೇಕು. ಅಷ್ಟೇ ಅಲ್ಲ, ಅವರನ್ನು ಆ ಹುದ್ದೆಯಿಂದ ತೆಗಿಬೇಕು ಅಂತ ನಾವು ಇವತ್ತು ನಾವು ಕೇಳ್ತಾ ಇದ್ದೇವೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ